ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರದ ಅರಬಿಳಚಿ ಕ್ಯಾಪ್ ಬಳಿ ನಿನ್ನೆ ಒಂದೇ ಕುಟುಂಬದ 4 ನೀರು ಪಾಲಾಗಿದ್ರು. ಇವತ್ತು ಪೊಲೀಸರು, ಅಗ್ನಿಶಾಮಕ ದಳ, ಎಸ್ಡಿಆರ್ಆರ್ ಹಾಗೂ ಉಡುಪಿಯ ಈಶ್ವರ್ ಮಲ್ಪೆ ತಂಡ ಮೃತರ ಶವಗಳಿಗಾಗಿ ಕಾರ್ಯಾಚರಣೆ ನಡೆಸಿದೆ. ಈ ವೇಳೆ ಮೃತ ನೀಲಾಬಾಯಿ ಮಗ ರವಿ ಶವ ಪತ್ತೆಯಾಗಿದ್ದು, ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿದೆ. ಕಾಲೇಜಿನಲ್ಲಿ ಪ್ರವೇಶ ಪಡೆದರೂ ಎಕ್ಸಾಮ್ ಪ್ರವೇಶ ಪತ್ರ ಸಿಗದೆ ಹಾಸನದ ಸರ್ಕಾರಿ ಕಾನೂನು ಕಾಲೇಜು ವಿದ್ಯಾರ್ಥಿಗಳು ಅತಂತ್ರ ಸ್ಥಿತಿ ತಲುಪಿದ್ರು. ಕಾಲೇಜಿನಲ್ಲಿ ಸೌಲಭ್ಯ ಕೊರತೆ ಇದೆ ಅಂತ ಕಾಲೇಜಿಗೆ ಅನುಮೋದನೆ ನೀಡಲು ಹುಬ್ಬಳ್ಳಿ ಕಾನೂನು ವಿವಿ ನಕಾರ ಎತ್ತಿತ್ತು. ಈ ಬಗ್ಗೆ ಟಿವಿ9ನಲ್ಲಿ ವರದಿ ಪ್ರಸಾರ ಆಗ್ತಿದ್ದಂತೆ ಕಾನೂನು ವಿವಿ ಅಲರ್ಟ್ ಆಗಿದೆ. ಟಿವಿ9 ವರದಿಯ ಇಂಪ್ಯಾಕ್ಟ್ ಆಗಿದೆ. ಪ್ರವೇಶ ಪತ್ರ ಸಿಗದ 24 ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯಲು ಅನುಮತಿ ಕೊಟ್ಟಿದೆ. ಕಾಲೇಜಿನಲ್ಲಿ ಪ್ರವೇಶ ಪಡೆದ್ರೂ ಎಕ್ಸಾಮ್ ಪ್ರವೇಶ ಪತ್ರ ಸಿಕ್ಕಿರಲಿಲ್ಲ. ಹಾಸನ ಸರ್ಕಾರಿ ಕಾನೂನು ಕಾಲೇಜು ವಿದ್ಯಾರ್ಥಿಗಳಿಗೆ ಅತಂತ್ರ ಸ್ಥಿತಿಯನ್ನು ಇವರು ತಲುಪಿದ್ರು. ಆ ಬಳಿಕ ಟಿವಿ9 ಈ ಬಗ್ಗೆ ವರದಿ ಪ್ರಸಾರ ಮಾಡಿತು. ವರದಿ ಪ್ರಸಾರ ಆದ ಬಳಿಕ ವಿದ್ಯಾರ್ಥಿಗಳಿಗೆ ಇದೀಗ ಪ್ರವೇಶ ಪತ್ರ ನೀಡಲಾಗಿದೆ. ಸುಮಾರು 24 ವಿದ್ಯಾರ್ಥಿಗಳಿಗೆ ಪ್ರವೇಶ ಪತ್ರ ನೀಡಲಾಗಿದೆ. ಪರೀಕ್ಷೆ ಬರೆಯುವುದಕ್ಕೆ ಅನುಮೋದನೆ ಕೂಡ ನೀಡಲಾಗಿದೆ.